ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ಸೀರೆ ಬಂದು ಪಿಂಕ್ ಮತ್ತು ಬ್ಲೂ ಕಲರಲ್ಲಿದೆ. ಸೊ ನಾನು ಇವತ್ತೊಂದು ಕ್ರೋಶಾ ನೀಡಲ್ ಯೂಸ್ ಮಾಡದೆ ಡಿಸೈನ್ನ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಬ್ಲೂ ಕಲರ್ ಸಿಲ್ಕ್ ಥ್ರೆಡ್ಡು ಮತ್ತು ಪಿಂಕ್ ಕಲರ್ ಸಿಲ್ಕ್ ಥ್ರೆಡ್ನ ತೊಗೊತಾ ಇದ್ದೀನಿ. ಸೊ ಇದಕ್ಕೆ ಈ ಥರದ ಕಟ್ಟರು ಮತ್ತು ಗ್ಲೂ ಮತ್ತು ಈ ಥರದ್ದು ಚಿಕ್ಕದು ಒಂದು ನಾನು ಕಾರ್ಡ್ಬೋರ್ಡ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 4 ಸೆಂಟಿಮೀಟರ್ ಮತ್ತು 3.5 ಸೆಂಟಿಮೀಟರ್ ನಾನಿಲ್ಲಿ ಮೆಜರ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮತ್ತು ಈ ಥರದ್ದು ಸ್ಕೇಲ್ನ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಡಿಸೈನ್ನ ಹಾಕೋದು ಹೇಗಂತ ನೋಡೋಣ. ಸೊ ನಾನಿಲ್ಲಿ 160 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ನ ಈ ಥರ ರೆಡಿ ಮಾಡಿ ಇಟ್ಕೊಂಡು ಸೊ ಇದು ಗಮ್ಮ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಇದು ಡ್ರೈ ಆಗಬೇಕು ನೀಟಾಗಿ. ಇದೇ ಥರ ನಾನಿಲ್ಲಿ ಸೊ ಮೇಲೆ ದಾರ ಸುತ್ತಬೇಕು ಇದಕ್ಕೆ. ಸೊ ಅದಕ್ಕೆ ನಾನಿಲ್ಲಿ 7 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ನ ತೊಗೊಂಡಿದ್ದೀನಿ. ಸೊ ಇದು ಅಪ್ರಾಕ್ಸಿಮೇಟು 30 ಸೆಂಟಿಮೀಟರ್ ಅಬೋವ್ ಇರಬೇಕು. ಸೊ ಈ ಥರದ್ದು ನಾನೊಂದು 30 ಪೀಸಸ್ 28 ಪೀಸಸ್ ಆ ಥರ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದೇ ಸರ್ತಿ ಕಂಪ್ಲೀಟಾಗಿ ಡಿಸೈನ್ಗೆ ಹಾಕೋಕ್ಕಾಗುತ್ತೆ ಅಂತ. ನೋಡಿ, ದಾರಾನ ಈ ಥರ ನೀಟಾಗಿ ಇಟ್ಕೊಂಡು ನಮ್ಮ ತಂಬ್ ಫಿಂಗರಿಂದ ಸೊ ಸ್ವಲ್ಪ ನಾನಿಲ್ಲಿ ಗಮ್ ಹಾಕ್ಕೊತಾ ಇದ್ದೀನಿ. ಸೊ ನಮ್ಮದು ಒಂದು ಫಿಂಗರ್ ಗ್ಯಾಪ್ನಷ್ಟು ಥ್ರೆಡ್ನ ಬಿಟ್ಟು ನಾನಿಲ್ಲಿ ಸುತ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗು ನೀಟಾಗಿ ಕುತ್ಕೊಳ್ಳಿ ಅಂತ ನಾನು ಸ್ವಲ್ಪ ಗಮ್ ಹಾಕ್ಕೊಂಡಿದ್ದೀನಿ. ಸೊ ಈ ಥರ ಈ 2 ಫಿಂಗರಿಂದ ಗಟ್ಟಿಯಾಗಿ ಹಿಡ್ಕೊಂಡು ಸೊ ಇದನ್ನು ಸುತ್ತಾ ಹೋಗಬೇಕು. ಈ ರೀತಿಯಾಗಿ ನೋಡಿ ನೀಟಾಗಿ ಸುತ್ಕೊಂಡು ಹೋಗಬೇಕು. ಮಧ್ಯ ಎಲ್ಲೂ ಗ್ಯಾಪ್ ಕಾಣಿಸ್ಬಾರ್ದು. ಅಂದರೆ ಪಿಂಕ್ ಕಲರ್ ಥ್ರೆಡ್ ಇರುತ್ತಲ್ವ ಕೆಳಗೆ, ಸೊ ಅದು ನೀಟಾಗಿ ಕಾಣಿಸಲ್ಲ. ಸೊ ಅದಕ್ಕೆ ಬ್ಲೂ ಕಲರ್ ಥ್ರೆಡ್ನ ಫುಲ್ ಕವರ್ ಆಗೋ ಥರ ನೀಟಾಗಿ ಸುತ್ಕೊಂಡು ಹೋಗಬೇಕು. ನೋಡಿ, ಇದೇ ರೀತಿ ನೀಟಾಗಿ ಸುತ್ಕೊಂಡು ಹೋಗಬೇಕು. ನಾನಿಲ್ಲಿ ಇದನ್ನು ಅರೌಂಡ್ 3 ಸೆಂಟಿಮೀಟರ್ ಆರ್ 3.5 ಸೆಂಟಿಮೀಟರ್ ಕೂಡ ನೀವು ಸುತ್ಕೋಬೋದು. ಸೊ ನಾನಿಲ್ಲಿ ತೋರಿಸ್ತೀನಿ ನೋಡಿ ಕಂಪ್ಲೀಟಾಗಿ ಸುತ್ತಿ ಹೇಗೆ ಕಾಣುತ್ತೆ ಅಂತ. ಇಲ್ಲಿ ಗಡಿಬಿಡಿ ಏನು ಬೇಡ, ನಿಧಾನಕ್ಕೆ ಸುತ್ಕೊಂಡು ಹೋಗಬೇಕು. ಇಲ್ಲ ಅಂದರೆ ಮಧ್ಯ ಮಧ್ಯದಲ್ಲಿ ಥ್ರೆಡ್ಡು ನೀಟಾಗಿ ಕಾಣಿಸಲ್ಲ. ಸೊ ಬಿಡಿ ಬಿಡಿ ಆದರೆ ಚೆನ್ನಾಗಿ ಕಾಣಲ್ಲ ಫ್ರೆಂಡ್ಸ್. ಇದು ನೀಟಾಗಿ ಒಂದೇ ಸಮ ಸುತ್ಕೊಂಡು ಹೋಗಬೇಕು. ಸೊ ನೋಡಿ, ಇಲ್ಲಿ ನಾನು ಕಂಪ್ಲೀಟಾಗಿ ಈ ಥರ ಸುತ್ಕೊಂಡಿದ್ದೀನಿ. ಸೊ ಇಷ್ಟು ಉದ್ದ ಆದಮೇಲೆ ನಾನು ಇವಾಗ ಇದನ್ನು ಮೆಜರ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಇದು 3.5 ಸೆಂಟಿಮೀಟರ್ ಇದೆ. ಇದು ತುಂಬ ಉದ್ದ ಆಗುತ್ತೆ ಅಂತ ಹೇಳಿದ್ರೆ ನೀವು ಬೇಕಿದ್ರೆ 3 ಸೆಂಟಿಮೀಟರ್ ಕೂಡ ಮಾಡ್ಕೋಬೋದು. ಸೊ ನಾನು ಅಲ್ಲಿ ಕೂಡ ಒಂದು ಮಾರ್ಕ್ ಮಾಡಿದ್ದೀನಿ ನೋಡಿ. ಸೊ ಅಷ್ಟು ಇಟ್ಟು ನಾವು ಇದನ್ನ ಮಾಡ್ಕೋಬೋದು. ಸೊ ಇವಾಗ ಇದನ್ನು ಈ ಥರ ಡ್ರಾಪ್ ಶೇಪಲ್ಲಿ ಬೆಂಡ್ ಮಾಡಬೇಕು. ಸೊ ನಿಧಾನಕ್ಕೆ ತಿರುಗಿಸ್ಕೊಂಡು ಡ್ರಾಪ್ ಶೇಪಲ್ಲಿ ಬೆಂಡ್ ಮಾಡಬೇಕು. ಸೊ ಇಲ್ಲಿ ಮಿಕ್ಕಿರೋ ದಾರಾನ ಸೊ ನಾನಿಲ್ಲಿ 2-3 ಟೈಮ್ಸು ಇದಕ್ಕೆ ಸುತ್ಕೊತಾ ಇದ್ದೀನಿ ನೋಡಿ. ಈ ಥರ ನೀಟಾಗಿ ಹಿಡ್ಕೊಂಡು ಸೊ ಇಲ್ಲಿ 2-3 ಟೈಮ್ಸ್ ನಾನು ನೀಟಾಗಿ ಸುತ್ಕೊತಾ ಇದ್ದೀನಿ. ಇದೇ ಥರ ದಾರಾನ ಸ್ವಲ್ಪ ಒಂದು ಕೈಯಲ್ಲಿ ನೀಟಾಗಿ ಹಿಡ್ಕೋಬೇಕು. ಸೊ ಇಲ್ಲಾಂದರೆ ಬಿಚ್ಚೋಗ್ಬಿಡುತ್ತೆ. ಸೊ ನೋಡಿ, ಈ ಥರ ನೀಟಾಗಿ ಹಿಡ್ಕೊಂಡು ಇದಕ್ಕೆ ಹಿಂದೆ ತಿರುಗಿಸಿ ನಾನು ಇಲ್ಲಿ ಗಮ್ ಹಾಕ್ಕೊತೀನಿ. ನೋಡಿ ಫ್ರೆಂಡ್ಸ್, ಈ ಡಿಸೈನ್ನ ಕ್ರೋಶಾ ಬರದೇ ಇದ್ದವ್ರು ಕೂಡ ಈಸಿಯಾಗಿ ಮಾಡ್ಕೊಬೋದು. ನಾರ್ಮಲ್ ನೀಡಲಿಂದ ಮಾತ್ರ ಯೂಸ್ ಮಾಡಿರೋ ಡಿಸೈನ್ ಇದು. ನೀವು ಕೂಡ ಟ್ರೈ ಮಾಡಿ ನಿಮ್ಮ ಸೀರೆಗೆ ಅನ್ಸರ್ತಿ. ತುಂಬ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಇದೆ, ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಕ್ರೋಶಾ ಬರದೇ ಇದ್ದವ್ರು ಕೂಡ ಟ್ರೈ ಮಾಡ್ಬೋದು ಈಸಿಯಾಗಿ. ನೋಡಿ, ಈ ಥರ ಡ್ರಾಪ್ ಶೇಪ್ನ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಎಷ್ಟು ಕಟ್ ಮಾಡಬೇಕು ಅಂತ ಹೇಳಿದ್ರೆ ನಾನಿಲ್ಲಿ 4 ಸೆಂಟಿಮೀಟರ್ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ತುಂಬ ಉದ್ದ ಅನಿಸಿದರೆ ಫ್ರೆಂಡ್ಸ್ ನೀವು
2.5 ಸೆಂಟಿಮೀಟರ್ ಕೂಡ ಕಟ್ ಮಾಡ್ಕೋಬೋದು. ಸೊ ಇದು ಲೆಂತ್ ನಿಮಗೆ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನಿಲ್ಲಿ ಸ್ವಲ್ಪ ಉದ್ದನೇ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ನೀಟಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಬನ್ನಿ ಇನ್ನೊಂದು ಸರ್ತಿ ನಾನು ನಿಮಗೆ ಯಾವ ಥರ ಅಂತ ತೋರಿಸ್ತೀನಿ. ನೋಡಿ ಈ ಥರ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಾನು ಗಮ್ ಹಾಕ್ಕೊಂಡಿದ್ದೀನಿ. ಈ ಥರ ಬ್ಲೂ ಕಲರ್ ಥ್ರೆಡ್ಡಿಂದ ನೀಟಾಗಿ ಸುತ್ಕೊಂಡು ಹೋಗ್ತೀನಿ ಒಂದೇ ಸಮ. ನೋಡಿ ಈ ಥರ ನೀಟಾಗಿ ಸುತ್ಕೊಂಡು ಹೋಗ್ತಾ ಇದ್ದೀನಿ. ಈ ಥರ 6 ಎಳೆ ದಾರನ ಹೇಗೆ ಮಾಡೋದು ಅಂತ ನಾನು ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಬೇಸಿಕ್ಸ್ ವೀಡಿಯೋಸ್ ಅಂತ ಇದೆ ಫ್ರೆಂಡ್ಸ್. ಸೊ ನನ್ನ ಚಾನಲಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ 6 ಎಳೆ ದಾರ ಹೇಗೆ ಮಾಡೋದು ಅಂತ ಅದರಲ್ಲಿ ಇದೆ. ಸೊ ನೋಡಿ ಇದೇ ಥರ ಸುತ್ಕೊಂಡು ಹೋಗಬೇಕು. ಸೊ ಒಂದು ಸರ್ತಿ ಈ ಥರ ಸುತ್ಕೊಂಡ್ಮೇಲೆ ಇದನ್ನು ಈ ಥರ ಬೆಂಡ್ ಮಾಡಿ ಡ್ರಾಪ್ ಶೇಪ್ಗೆ ನಾವು ಸುತ್ತಬೇಕು. ಸೊ ನೋಡಿ, ಸೊ ಈ ಥರ ನೀಟಾಗಿ ಸುತ್ತಿದ ಮೇಲೆ ಎಂಡಲ್ಲಿ ನಾನು ಸ್ವಲ್ಪ ಈ ಥರ ಗಮ್ ಹಾಕ್ಕೊತಾ ಇದ್ದೀನಿ. ನೋಡಿ ಈ ಥರ ಟೈಟಾಗಿ ಕುತ್ಕೊಳ್ಳುತ್ತೆ. ಸೊ ಈ ಥರ ಟ್ರಿಮ್ ಮಾಡಿಕೊಂಡ್ರೆ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಸೊ ನೋಡಿ ಇದೇ ಥರ ನಾನಿಲ್ಲಿ ಅರೌಂಡ್ 27 ಪೀಸಸ್ನ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇದನ್ನು ಸೀರೆಗೆ ಹೇಗೆ ಹಾಕೋದು ಅಂತ ನೋಡೋಣ. ಇವಾಗ ನಾನಿಲ್ಲಿ ಆಲ್ರೆಡಿ ಸೀರೆನ ಈ ಥರ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಥರದ್ದು ಡ್ರಾಪ್ ಕುಂದನ್ನು ನಾನು ತಗೊಂಡಿದ್ದೀನಿ. ಸೊ ಮತ್ತು ಆವಾಗಲೇ ತೋರಿಸಿದಾಗೆ ಈ ಥರದನ್ನ ಕಾರ್ಡ್ಬೋರ್ಡ್ನ ಮೆಜರ್ಮೆಂಟ್ಗೆ ಯೂಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ನಾನು ಸ್ಟಾರ್ಟಿಂಗಲ್ಲಿ ಒಂದು 4 ಸೆಂಟಿಮೀಟರ್ ಬಿಟ್ಟು 4 ಸೆಂಟಿಮೀಟರ್ ಗ್ಯಾಪಲ್ಲಿ ನಾನು ಈ ಥರ ಒಂದೊಂದೇ ಡ್ರಾಪ್ ಕುಂದನ್ನು ಅಂಟಿಸ್ಕೊತಾ ಇದ್ದೀನಿ. ಸೊ ನೋಡಿ ಈ ಥರ ನೀಟಾಗಿ ಅಂಟಿಸ್ಕೊಂಡು ನೆಕ್ಸ್ಟ್ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರದ ಇದನ್ನು ಕುಚ್ಚನ್ನ ಈ ಥರ ಗಮ್ ಹಾಕಿ ನೀಟಾಗಿ ಅಂಟಿಸ್ಕೊತಿದ್ದೀನಿ. ಸೊ ಈ ಥರ ಗಮ್ ಹಾಕಿದರೆ ನೀಟಾಗಿ ಕುತ್ಕೊಳ್ಳುತ್ತೆ ಫ್ರೆಂಡ್ಸ್. ಇದು ಒಂದು ಸರ್ತಿ ಗಮ್ ಹಾಕಿದ ಮೇಲೆ ನೀಟಾಗಿ ಒಣಗೋಕ್ಕೆ ಬಿಡಬೇಕು. ಸೊ ಇಲ್ಲಾಂದರೆ ಕೈಗೆಲ್ಲ ಅಂಟ್ಕೊಳುತ್ತೆ. ಸೊ ಅದಕ್ಕೆ ಈ ಥರ ನಾನಿಲ್ಲಿ ನೀಟಾಗಿ ಹಾಕ್ಕೊತಾ ಇದ್ದೀನಿ. ನೋಡಿ ನಾನು ಇದೇ ಥರ 4 ಸೆಂಟಿಮೀಟರ್ ಗ್ಯಾಪ್ ಡಿಸ್ಟೆನ್ಸಲ್ಲಿ ಫುಲ್ ಸೀರೆಗೆ ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಇದೇ ಥರ ತುಂಬ ಜಾಸ್ತಿ ಗಮ್ ಕೂಡ ಹಾಕಬೇಡಿ, ಕುತ್ಕೊಳ್ಳುತ್ತೆ ಬಟ್ಟೆಗೆ. ಇದು ಬಟ್ಟೆದೆ ಅಲ್ವಾ ಗಮ್ಮು, ಸೊ ಅದಕ್ಕೆ ಜಾಸ್ತಿ ಏನು ಹಾಕೋದು ಬೇಡ. ಸೊ ಈ ಥರ ಮಧ್ಯದಲ್ಲಿ ಡ್ರಾಪ್ ಶೇಪ್ ಕುಂದನ್ನು ಇಟ್ಟು ಈ ಥರ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೀವು ಡ್ರಾಪ್ ಶೇಪ್ ಬದಲು ರೌಂಡ್ ಶೇಪ್ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ಇದು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮ ಇಷ್ಟ. ಸೊ ನೋಡಿ ಇದೇ ಥರ ನಾನಿಲ್ಲಿ ಫುಲ್ ಸೀರೆಗೆ ಸೊ ಒಂದು ಸರ್ತಿ ರೆಡಿ ಮಾಡಿಟ್ಕೊಂಡ್ರೆ ಬೇಗ ಆಗೋಗ್ಬಿಡುತ್ತೆ ಫ್ರೆಂಡ್ಸ್. ಇದು ಇದೇ ಥರ ನಾನಿಲ್ಲಿ ಮೆಜರ್ಮೆಂಟ್ ಮಾಡಿಕೊಂಡು ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಮೆಜರ್ಮೆಂಟ್ಸು ಕರೆಕ್ಟಾಗಿ ಇದ್ದರೆ ಫಿನಿಶಿಂಗು ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಸೊ ಅದಕ್ಕೆ ನಾನಿಲ್ಲಿ ಸ್ಕೇಲು ಎಲ್ಲ ಯೂಸ್ ಮಾಡಿಬಿಟ್ಟು ನಿಮಗೆ ಕರೆಕ್ಟ್ ಮೆಜರ್ಮೆಂಟ್ನ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಕಂಪ್ಲೀಟ್ ಆದಮೇಲೆ ಈ ಥರದ್ದು ಗೋಲ್ಡ್ ಬೀಡ್ ಯೂಸ್ ಮಾಡಿಕೊಂಡು ನಾನಿಲ್ಲಿ ಸೀರೆಗೆ ಹಾಕ್ಕೊತಾ ಇದ್ದೀನಿ. ಸೊ ನೋಡಿ ನಾನಿಲ್ಲಿ ಈ ಥರದೊಂದು ನೀಡಲ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 4 ಎಳೆ ದಾರನ ಹಾಕ್ಕೊಂಡು ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಕೆಳಗಡೆ ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ಸೊ ನಾಟ್ ಹಾಕ್ಕೊಂಡು ಈ ಥರ ಸೀರೆಗೆ ಕೆಳಗಡೆಯಿಂದ ನೀಡಲ್ನ ಪಾಸ್ ಮಾಡ್ಕೋಬೇಕು. ಸೊ ಈ ಥರ ನೀಡಲಿಂದ ದಾರನ ತಗೊಂಡು ನೆಕ್ಸ್ಟು ನಾನು ಇದಕ್ಕೆ ಗೋಲ್ಡ್ ಬೀಡ್ ಆವಾಗಲೇ ತೋರಿಸಿದ್ನಲ್ಲ, ಸೊ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಬಂದು
ಸ್ಮಾಲ್ ಸೈಜ್ ಗೋಲ್ಡ್ ಬೀಡ್ಸು. ನೀವು ಬೇಕಿದ್ರೆ ಬಿಗ್ ಸೈಜು ಹಾಕ್ಕೋಬೋದು, ಬಟ್ ಈ ಡಿಸೈನ್ಗೆ ಸ್ಮಾಲ್ ಸೈಜು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಸೊ ನಾನು ಅದಕ್ಕೆ ಈ ಥರದ್ದು ಯೂಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಅರೌಂಡ್ 10 to 15 ಬೀಡ್ಸ್ನ ನಾನಿಲ್ಲಿ ಹಾಕ್ಕೊತಿದ್ದೀನಿ. 15 ಅಂತ ಏನಿಲ್ಲ ಫ್ರೆಂಡ್ಸ್. ಸೊ ನೀವು ನೋಡ್ಕೊಳ್ಳಿ, ಅಲ್ಲಿ ಒಂದೆರಡು ಹೆಚ್ಚು ಕಡಿಮೆನೂ ಆಗ್ಬೋದು. ಸೊ ಆ ಥರ ನೀವು ಕರೆಕ್ಟಾಗಿ ನೋಡಿಕೊಂಡು ಹಾಕ್ಕೋಬೇಕು. ನೋಡಿ, ಈ ಥರ ಒಂದು ಸರ್ತಿ ನೋಡಿಕೊಂಡು ನೋಡಿ, ಈ ಥರ ಕರೆಕ್ಟಾಗಿ ಆಗುತ್ತೆ. ಸೊ ಇದನ್ನು ನೆಕ್ಸ್ಟು ಈ ಕಡೆಯಿಂದ ನಾವು ನೀಡಲ್ನ ಪಾಸ್ ಮಾಡಿಕೊಂಡು ಸೀರೆನ ಹಿಂದೆ ತಿರುಗಿಸ್ಕೊಂಡು ನಾವು ಮತ್ತೆ ಒಂದು 2-3 ನಾಟ್ಸ್ ಹಾಕಿ ನೀಟಾಗಿ ಸೆಕ್ಯೂರ್ ಮಾಡ್ಕೋಬೇಕು. ಅಂದರೆ ಬೀಡ್ಸು ಬಿಚ್ಚೋಗಲ್ಲ ಫ್ರೆಂಡ್ಸ್. ಸೊ ಅದಕ್ಕೆ ನಾನಿಲ್ಲಿ ನೋಡಿ, ಈ ಥರ ಸೀರೆನ ಹಿಂದೆ ತಿರುಗಿಸ್ಕೊಂಡು ಒಂದು 2-3 ನಾಟ್ಸ್ನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ಇಲ್ಲಿ ನಾವು ಆಲ್ರೆಡಿ ಗಮ್ ಹಾಕಿದ್ದೀವಲ್ಲ, ಸೊ ಅದು ಕೂಡ ಹಾಳಾಗಲ್ಲ. ಬಟ್ ಸ್ಟಿಲ್ ಇನ್ನೊಂದು ಸರ್ತಿ ಸೆಕ್ಯೂರಾಗಿ ಇರಲಿ ಅಂತ ನಾನು ಆ ದಾರದಲ್ಲಿ ಕೂಡ ನಾನು ನೀಡಲ್ನ ಪಾಸ್ ಮಾಡಿಕೊಂಡು ಈ ಥರ ಒಂದು ನಾಟ್ ಹಾಕ್ಕೊತಾ ಇದ್ದೀನಿ. ಸೊ ಈ ಸ್ಟಿಚ್ ಹಾಕಿದ್ಮೇಲೆ ಇನ್ನು ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ, ಉದುರೋಗುತ್ತೆ ಅನ್ನೋ ಥರ ಏನಿರಲ್ಲ. ಸೊ ನೀಟಾಗಿ ಕುತ್ಕೊಳ್ಳುತ್ತೆ. ಈ ಥರ ಹಾಕಿ ನಾನು ಟ್ರಿಮ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಕಾಣಿಸುತ್ತೆ. ಸೊ ನಾನಿಲ್ಲಿ ನಿಮಗೆ ತೋರ್ಸೋಕ್ಕೆ ಅಂತ ಒಂದೊಂದಕ್ಕೆ ಗಮ್ ಹಾಕ್ತಾಯಿದ್ದೀನಿ. ಬಟ್ ನಾನು ಯೂಶ್ವಲಿ ಫುಲ್ ವರ್ಕ್ ಕಂಪ್ಲೀಟ್ ಆದಮೇಲೆ ಗಮ್ ಹಾಕ್ಕೊತೀನಿ. ಬಿಕಾಸ್ ಏನಂದರೆ ಸೀರೆ ಮತ್ತು ಗಮ್ಮೆಲ್ಲ ಕೈಗೆ ಅಂಟ್ಕೊಳುತ್ತೆ, ಸೀರೆಗೆಲ್ಲ ಗಲೀಜಾಗುತ್ತೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಹಿಂದೆ ಕೂಡ ಸ್ವಲ್ಪ ಗಮ್ ಹಾಕ್ಕೊತಾ ಇದ್ದೀನಿ. ನೋಡಿ, ಇದೇ ಥರ ಫುಲ್ ಸೀರೆಗೆ ನಾವು ಒಂದು ಸರ್ತಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಒಂದೇ ಸರ್ತಿ ಗಮ್ ಕೂಡ ಹಾಕ್ಕೋಬೋದು. ನೋಡಿ ಫ್ರೆಂಡ್ಸ್, ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಡಿಸೈನು ತುಂಬ ಗ್ರ್ಯಾಂಡ್ ಲುಕ್ ಇದೆ. ಸೊ ನೀವು ಕೂಡ ನಿಮ್ಮ ಸೀರೆಗೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿದೆ, ನಿಮಗೆ ಡಿಸೈನ್ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಸೊ ಇದೇ ಥರ ನಾನಿಲ್ಲಿ ಕಂಪ್ಲೀಟ್ ಮಾಡ್ಕೊತಾ ಹೋಗ್ತಾಯಿದ್ದೀನಿ. ಸೊ ನೋಡಿ, ಇದು ನಾರ್ಮಲ್ ನೀಡಲ್ಲಿಂದ ನಾನು ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಬ್ರೈಡಲ್ ಡಿಸೈನ್ ಅಂತ ಕೂಡ ಹೇಳ್ಬೋದು. ನೀವು ಕೂಡ ಈಸಿಯಾಗಿ ಹಾಕ್ಕೋಬೋದು. ಬಿಗಿನರ್ಸ್ ಕೂಡ ಇದನ್ನು ಟ್ರೈ ಮಾಡ್ಬೋದು. ಕ್ರೋಶಾ ಬರದೇ ಇರೋರು ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಸೊ ಈ ಥರ ಒಂದು 2-3 ನಾಟ್ಸ್ ಹಿಂದೆ ಕಡೆಯಿಂದ ಹಾಕ್ಕೊಂಡು ನಾನಿಲ್ಲಿ ಗಮ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇದು ಫುಲ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ನಾನಿಲ್ಲಿ ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರ ನೀಟಾಗಿ ಹಾಕ್ಕೊಂಡೋಗಿ ನೋಡಿ, ಒಂದು ಸರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಗ್ರ್ಯಾಂಡಾಗಿ ಬಂದಿದೆ. ಸೊ ಸೆಲ್ಫ್ ಕಲರಲ್ಲಿ ಕೂಡ ಮಾಡ್ಬೋದು. ಸೊ ಇಷ್ಟು ಲುಕ್ಕಾಗಿ ಕಾಣಲ್ಲ, ಅದಕ್ಕೆ ನಾನಿಲ್ಲಿ ಆಪೋಸಿಟ್ ಕಲರ್ನ ಯೂಸ್ ಮಾಡಿಬಿಟ್ಟು ಮಾಡಿದ್ದೀನಿ ಫ್ರೆಂಡ್ಸ್. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಮಧ್ಯದಲ್ಲಿ ಒಂದು ಕುಂದನ್ ಬೀಡ್ ಹಾಕಿದ್ದಕ್ಕೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ.